ನಮಸ್ಕಾರ ಕರ್ನಾಟಕ. ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ದರ್ಶನ್ ಅವ್ರ ಬಗ್ಗೆ. ಕೂದಲೆಳೆಯಲು ಹೋಗೋದನ್ನು ಮಸ್ತ್ ತೊಗೊಂಡ್ರು ಅಂತಲೂ ಹೇಳಿದೆ. ಎಲ್ಲ ಸನ್ನಿವೇಶಗಳು ಅದೇ ಥರ ಇದೆ. ಮತ್ತು ಲಾಯರು, ಅವರ ಪರ ಲಾಯರು ದರ್ಶನ್ ಅಮಾಯಕ ಅಂದರು. ಅವರು ಅವರ ಪರವಾಗೇ ಮಾತಾಡಬೇಕು. ಏನಪ್ಪ ಅಂದರೆ ಈ ಥರ ಸಿಚುವೇಶನ್ ಇದೆಯಲ್ಲ, ಇಷ್ಟೊಂದು ಎವಿಡೆನ್ಸ್ ಸಿಕ್ಕಿದೆ. ನನಗೆ ಇನ್ನೊಂದು ಏನು ಬೇಜಾರಂದರೆ, ಆ ಸತ್ತೋಗಿದ್ದಾನಲ್ಲ ಹುಡುಗ, ಹತ್ಯೆ ಮಾಡಿದ್ರಲ್ಲ, ಅವರ ಫ್ಯಾಮಿಲಿ, ಅವರ ಹೆಂಡತಿಯ ದುಃಖ, ಪ್ರೆಗ್ನೆಂಟು ಗುರು, ಆ ನೋವು ಆ ಕಣ್ಣಿಗೆ ಹೊಡಿತಿದೆ ಗುರು. ಆ ಸಂಕಟ ಯಾರಿಗೂ ಬರಬಾರ್ದು ಗುರು. ಒಬ್ಬನೇ ಮಗ ಬೇರೆ, ಎಷ್ಟು ನೋವಾಗ್ತಿರುತ್ತೆ ಅವ್ರಿಗೆ. ನಿನ್ನೆ ಶವ ಸಂಸ್ಕಾರ ಆಗಿದೆ, ಎಷ್ಟು ನೋವಾಗ್ತಿದೆ ಗುರು. ಕೆಲವೊಂದು ಆಚ ಕಡೆ ಈ ಅಭಿಮಾನಿಗಳನ್ನ ಇಂಟರ್ವ್ಯೂ ಮಾಡ್ತಿದ್ರು, ಅಭಿಮಾನಿಗಳನ್ನ ಕ್ವಶನ್ ಕೇಳ್ತಿದ್ರು. ತಲೆಯಲ್ಲಿ ಏನೂ ಇಲ್ಲ ಗುರು. ಕೊಲೆ ಮಾಡಿರೋ ವಿಡಿಯೋ ತೋರಿಸಿ, ನಾವು ಒಪ್ಕೋತೀವಿ, ಅವ್ರು ಮಾಡಿದ್ರ ಸಾಕ್ಷಿ ಏನು? ಎಜುಕೇಷನ್ ಬೇಕು, ಏನೂ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಕೆಲವುಗಳು ಮೆಸೇಜ್ಗಳು ಬಂದಿವೆ. ಏನೇನು ಮೆಸೇಜ್ಗಳು ಹಾಕಿದ್ದಾರೆ ಅಂದರೆ ಸ್ನೇಹಿತರೆ, ಸಖತ್ ಬೇಜಾರಾಗುತ್ತೆ. ಯಾವ ಮಟ್ಟಕ್ಕೆ ಹೋಗ್ತಿದ್ದಾರೆ ಜನ, ಏನಪ್ಪ ಇದು ಕತೆ? ಅಭಿಮಾನ ಇರಬೇಕು ಈ ಥರನ. ನೋಡ್ರಿ, ಯಾರೋ ಒಬ್ರು ಹಾಕಿದ್ದಾರೆ, ದರ್ಶನ್ ಅಣ್ಣನಿಗೋಸ್ಕರ ಕಾನೂನು ಚೇಂಜ್ ಆಗಬೇಕಂತೆ. ದರ್ಶನ್ ಅಣ್ಣನ ಬಂಧಿಸೋ ಜೈಲಿರಬಾರ್ದಂತೆ. ಯಾರೋ ಒಬ್ಬ ಅಭಿಮಾನಿ ಟ್ವಿಟ್ ಮಾಡಿರೋದೋ ಮೆಸೇಜ್ ಮಾಡಿರೋದೋ ಗೊತ್ತಿಲ್ಲ. ಈ ಥರ ಪರಿಸ್ಥಿತಿಗೆ ಬಂದು ನಿಂತಿದೆ, ಕಾಣಲ್ಲ. ಮತ್ತು ಏನಾಗ್ಬಿಟ್ಟಿದ್ದಾರೆ, ಇನ್ನೂ ಒಂದು ಮೆಸೇಜ್ ಇದೆ ಸ್ನೇಹಿತರೆ. ನಮ್ಮ ಬಾಸು ಸುಮ್ಮನೆ ಕೊಲೆ ಮಾಡಿಲ್ಲ, ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಕೊಟ್ಟಿದ್ದಾರಂತೆ. ಎಂತೆಂಥ ಮನಸ್ಥಿತಿ ಅಭಿಮಾನಿಗಳಿಗೂ, ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ತಿಳುವಳಿಕೆ ಇರಬೇಕು. ಒಬ್ಬ ಅಮಾಯಕ ತೀರ್ಕೊಂಡಿದ್ದಾನೆ, ಸತ್ತೋಗಿದ್ದಾನೆ, ಸಾಯಿಸಿದ್ದಾರೆ, ಹೊಡೆದು ಬಡಿದು, ಸಿಗರೇಟಿಂದ ಸುಟ್ಟಿ ಬೆಲ್ಟಿಂದ ಹೊಡೆದು. ದರ್ಶನ್ ಅಭಿಮಾನಿನೇ ಗುರು ಅವನು, ಅಲ್ವಾ? ಅವ್ರ ಮನೆಯವ್ರನ್ನ ನೋಡಿ, ಅವ್ರ ಮನೆಯವ್ರ ಸಂಕಟಗಳನ್ನ ನೋಡಿ ಅಯ್ಯೋ ಅನ್ಸಲ್ವಾ? ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ, ನಿಮ್ಮ ಮನೆಯವ್ರು ಯಾರಾದರೂ ಇದ್ದಿದ್ರೆ ಹೆಂಗನ್ಸುತ್ತೆ? ನೋವಿಲ್ವಾ? ಆ ಸಂಕಟ ಇಲ್ವಾ? ತುಂಬ ನೋವಾಗ್ತಿದೆ ಗುರು. ನಾನು ಹೇಳೋದಿಷ್ಟೇ, ತಪ್ಪು ಮಾಡಿದರೆ ಕಾನೂನಿಗೆ ತಲೆ ಬಾಗಬೇಕು. ಅವನು ಎಂಥ ದೊಡ್ಡ ಮನುಷ್ಯನೇ ಆಗಿರಲಿ, ಸಣ್ಣವನೇ ಆಗಿರಲಿ. ಇವತ್ತು ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ಇದು ದೊಡ್ಡ ಮಟ್ಟಕ್ಕೆ ಆಗೇ ಆಗುತ್ತೆ, ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಪಕ್ಕಾ ಎವಿಡೆನ್ಸ್ಗಳು ಸಿಕ್ಕಿದೆ. ಇನ್ನೂ ಏನು ಪ್ರೂಫ್ ಬೇಕು ಅಂತ ನನಗೆ ಗೊತ್ತಿಲ್ಲ. ಪೊಲೀಸವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕಲ್ವ ಗುರು. ಸೂಪರ್ ಇನ್ವೆಸ್ಟಿಗೇಷನ್, ಬೊಂಬಾಟಾಗಿ ಮಾಡಿದ್ದಾರೆ. 3 ದಿವಸದಲ್ಲಿ ಇಷ್ಟೆಲ್ಲ ಕಲೆ ಹಾಕಿದ್ದಾರೆ. ಸಖತ್ ಖುಷಿ ಆಯಿತು. ಮತ್ತು ಅಜಿತ್ ಹನುಮಕ್ಕನ್ ಅವರು, ಹ್ಯಾಟ್ಸ್ ಆಫ್ ಸರ್. ನನಗೆ ತುಂಬ ಖುಷಿ ಆಯಿತು. ಹಾರ್ಟ್ಫುಲ್ಲಿ ಸಖತ್ತಾಗಿ ಮಾತಾಡಿದ್ದಾರೆ. ಮತ್ತು ಸ್ನೇಹಿತರೆ, ಇಷ್ಟೆಲ್ಲ ವಿಚಾರಗಳು ಈ ಅಭಿಮಾನಿಗಳಿಗೆ, ಅಂಧ ಅಭಿಮಾನಿಗಳಿಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಏನಾದರೂ ಹೇಳಂಗಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನು ಶೇರ್ ಮಾಡಿ. ನಮಸ್ಕಾರ.